ರಾಜ್ಯೋತ್ಸವನ ಮಾಡಬೇಕು, KR ಪೇಟೆಗೆ ಬರಬೇಕು ಅಂತ ಕೇಳಿದಾಗ ಬಹಳ ಸಂತೋಷ. ಯಾಕೆ ಅಂತಂದ್ರೆ ಮೈಸೂರು ಮತ್ತೆ ಮಂಡ್ಯ ಅಂತಂದ್ರೆ ನಮ್ಗೆ ಇಲ್ಲಿಲ್ಲದ ವ್ಯಾಮೋಹ. ಮಂಡ್ಯ ಫೇಮಸ್ ಇನ್ ಇಂಡಿಯಾ ಅನ್ನುವಂತ ಮಾತು ಜಗಜ್ಜಾಹಿರಾತು. ಹಾಗಾಗಿ ಮಂಡ್ಯದ ಜಿಲ್ಲೆಯ KR ಪೇಟೆ ಅಂತಂದ್ರೆ ಅದು ಕೃಷ್ಣರಾಜ ಪೇಟೆ. ಮನೆ ಮನೆ ದೀಪ ಕೃಷ್ಣರಾಜ ಭೂಪ, ಮನೆ ಮನೆ ದೀಪ ಕೃಷ್ಣರಾಜ ಭೂಪ ಅನ್ನುವಂತ ನಾಲ್ವಡಿಯವರ ಒಂದು ಹೆಮ್ಮೆಯ ಹೆಸರಿನ ಈ ಒಂದು ತಾಲೂಕು ಅಂತಂದ್ರೆ ಒಂದು ಮೈ ರೋಮಾಂಚನ. ಇಂಥ ಒಂದು ತಾಲೂಕಿನಲ್ಲಿ ಇವತ್ತು ಅದ್ದೂರಿಯಾದ ರಾಜ್ಯೋತ್ಸವ ಅಂತಂದ್ರೆ ಏನ್ ಮಾತಾಡೋಣ? ಕನ್ನಡವೆಂದರೆ ಬರೀ ನುಡಿಯಲ್ಲ, ಇದರರ್ಥ ಕನ್ನಡದ ಜಲವೆಂದರೆ ನಿಂತ ನೀರಲ್ಲ, ಅದು ಪಾವನ ತೀರ್ಥ ಅಂತ ಹೇಳಿದಂತ ಜಗದ ಕವಿ, ಯುಗದ ಕವಿ, ರಸ ಋಷಿ, ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಕವಿ ವರಕವಿ ಕುವೆಂಪು ಅವರು ಹುಟ್ಟಿದಂತ ನಾಡಿನಲ್ಲಿ ಇವತ್ತು KR ಪೇಟೆಯಲ್ಲಿ ಬಂದು ನಾವು ಮಾತನಾಡ್ತೇವೆ ಅಂತಂದ್ರೆ ಕರ್ನಾಟಕ ಅಂತಂದ್ರೆ ಒಂದು ದೊಡ್ಡ ಇತಿಹಾಸ ಇದೆ. ಕರ್ನಾಟಕ ಎಂಬುದೇ ಬರೀ ಹೆಸರೇ, ಬರೀ ಮಣ್ಣಿಗೆ ಮಂತ್ರ ಕಣ, ಬೆಂಕಿ ಕಣ, ತಾಯಿ ಕಣ, ಸಿಡಿಲು ಕಣ, ಕಾವ ಕೊಲವ ಒಲವ ಬಲದ ಪಡದ ಚಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ ಅಂತ ಹೇಳಿ ಕುವೆಂಪು ಹೇಳಿದಂಥದ್ದು. ನಮ್ಮ ಕನ್ನಡಿಗರಿಗೆ ತೊಂದರೆ ಆದ್ರೂ ಧ್ವನಿ ಎತ್ತೋರು ನಾವೇ, ಹೆಣ್ಮಕ್ಳಿಗೆ ಅನ್ಯಾಯ ಆಯ್ತು ಅಂದ್ರು ನಾವೇ. ಹಾಗಾಗಿ ದಯಮಾಡಿ ಜಯ ಕರ್ನಾಟಕ ಅಂತಂದ್ರೆ ನಮ್ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಮ್ದೇ ಆದಂತಹ ವ್ಯಾಪಾರ ವಹಿವಾಟು ಉದ್ಯಮಗಳಲ್ಲಿ ನಾವು ನಮ್ಮ ಬದುಕನ್ನ ಕಟ್ಕೊಂಡಿದ್ದೇವೆ. ಸಂಘಟನೆ ಹೆಸರನ್ನ ನಾವು ಬದುಕನ್ನ ಕಟ್ಕೊಂಡಂತವ್ರಲ್ಲ. ನಮ್ಮದೇ ಆದಂತಹ ನಮ್ಮಲ್ಲಿ ಅನೇಕ ಜನ ವಕೀಲರಿದ್ದಾರೆ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳು ಇವತ್ತು ಜಯ ಕರ್ನಾಟಕದ ಪದಾಧಿಕಾರಿಗಳಿದ್ದಾರೆ. ಅದಕ್ಕೆ ಜಯ ಕರ್ನಾಟಕ ಅಂದ್ರೆ ಇಷ್ಟು ದೊಡ್ಡ ಸೈನ್ಯ, ಇಷ್ಟು ದೊಡ್ಡ ತಂಡ. ಆ ಕಾರಣಕ್ಕೆ ಜಯ ಕರ್ನಾಟಕ ಅಂತಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ. ನಾನಿವತ್ತು ಕರ್ನಾಟಕದಲ್ಲಿ ಹುಟ್ಟಿದಂತವನು. ಜಯ ಕರ್ನಾಟಕದಲ್ಲಿ ಇಂಥ ಒಂದು ನಾಯಕತ್ವದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತನ ಒಂದು ಪ್ರೀತಿಯ ತಂಡವನ್ನ ಕಟ್ಕೊಂಡಿದ್ದೇವೆ ಅಂತಂದ್ರೆ ಮತ್ತೊಮ್ಮೆ ಹೇಳ್ತೇನೆ ನನ್ನ ಕವಿಯ ಮಾತನ್ನ. ಓ ಕನ್ನಡ ರಂಗಗಳು, ದೊಡ್ಡ ಹೋಟೆಲ್ವರೆಗೂ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳವರೆಗೂ ಇವತ್ತು ಹಿಂದಿ ಮಾಫಿಯಾ ಅಂತಕ್ಕಂಥದ್ದು ಇವತ್ತು ಹೆಚ್ಚಾಗ್ತಾ ಇದೆ. ನಮ್ಮೂರು ಬಂದು ನೆಮ್ಮನೆಲಕ್ಕೆ ಬಂದು ನಮ್ಮ ಕನ್ನಡಿಗರನ್ನ ಕೆಣಕುವಂತಹ ದುಸ್ಥಿತಿಗೆ ಕೈ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಆಗ್ಬಿಟ್ಟಿದೆ. ನಾವೇನ್ ಮಾಡೋಣ? ನಾವೇನಾದ್ರು ಹೋರಾಟ ಮಾಡುದು ಅಂತಂದ್ರೆ ಕೇಸನ್ನ ಹಾಕಿ ಒಳಗಡೆ ಕಳಿಸ್ತಾರೆ. ಈಗ ಹೊಸಾದ್ ಬೇರೆ, ಈಗ ಚಳಿಗಾಲದ ಅಧಿವೇಶನ ತತ್ತವ್ರೆ, ಭಾಷಣವನ್ನ ಮಾಡಬಾರ್ದಂತೆ, ದ್ವೇಷ ಭಾಷಣ ಮಾಡಿದ್ರೆ ಒಳಕ್ಕೆ ಹಾಕ್ತಾರಂತೆ. ಅದೆಷ್ಟೋ ವರ್ಷ ಜೈಲು, ಅದೆಷ್ಟೋ ದಂಡ. ನಮ್ಮ ಹೊಟ್ಟೆ ಸಂಕಟವನ್ನ ಯಾರು ಹೇಳ್ಕೊಳ್ಳೋಣ? ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರು ವಿಧಾನಸೌಧದಲ್ಲಿ ಕೂತ್ಕೊಂಡು ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಇದು ಕರ್ನಾಟಕದಲ್ಲ, ಕನ್ನಡದಲ್ಲಿ ಕನ್ನಡವೇ ಆಡಳಿತ ಭಾಷೆ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಬದುಕಿಗೆ ಬಂದವರು ಬೇರೆಯವರು, ನಮ್ಮವರ ಹಿತ ಕಾಪಾಡಿ. ಅದಕ್ಕೊಂದೇ ಒಂದು ಉದಾಹರಣೆ ಅಂತಂದ್ರೆ ಈ ನಾಡನ್ನ ಕಟ್ಟದಂತ ನಮ್ಮ ಮೈಸೂರು ಸಂಸ್ಥಾನದ ಒಬ್ಬ ಮಹಾನ್ ವ್ಯಕ್ತಿ ನಾಲ್ವಡಿಯವರು ಮಾಡಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಒಂದು ದೊಡ್ಡ ಉದಾಹರಣೆ ಆಗಿತ್ತು. 1902ನೇ ಇಸ್ವಿ, 1903ನೇ ಇಸ್ವಿಲಿ ಜಗತ್ತಿನಲ್ಲೇ ಇಂಗ್ಲೆಂಡ್ ನಲ್ಲಿ ಎನ್ಸೈಕ್ಲೋಪೀಡಿಯಾ ಅನ್ನುವಂತ ಪತ್ರಿಕೆಯಲ್ಲಿ ಬರೆದಿತ್ತು ಮೈಸೂರು ಸಾಮ್ರಾಜ್ಯ ಅಂತ. ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ರೋಲ್ ಮಾಡಲ್ ಸಾಮ್ರಾಜ್ಯ ಅಂತ ಹೇಳಿ. ಯಾಕೆಂತಂದ್ರೆ ಅವತ್ತು ಎಲ್ಲಾ ರೀತಿಯ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಕೊಟ್ಟಿದ್ರು, ಸಾಮಾನ್ಯ ಜನರಿಗೆ ಇವತ್ತು ಅನುಕೂಲವನ್ನ ಮಾಡಿದ್ರು. ಮೈಸೂರು ಸಾಮ್ರಾಜ್ಯ ಇವತ್ತು ಇಡೀ ಎಲ್ಲ ಕಡೆ ಸುಭಿಕ್ಷವಾಗಿ ನೋಡ್ಕೊಳ್ತಿತ್ತಂಥದ್ದು ನಮ್ಮ ಮೈಸೂರು ರಾಜಮನೆತನ. ಆದ್ರೆ ಇವತ್ತು ನಮ್ಮವರೇ ಇದ್ದಾರೆ. ಅದಕ್ಕೆ ಕುವೆಂಪು, ನಾನು ಹೇಳಿದ್ದಲ್ಲ, ಕುವೆಂಪು ಹೇಳ್ತಾರೆ, ಕರಿಯರದು ಬಿಳಿಯರದು ಸಾಮ್ರಾಜ್ಯವಾಗಂ ಸುಲಿಗ ಮಾತ್ರ ನಮಗೆ. ಅವತ್ತು ಬಿಳಿಯರು ನಮ್ಮನ್ನ ಆಳ್ತಿದ್ರು ಬ್ರಿಟಿಷ್ನವರು, ಇವತ್ತು ಕರಿಯರು ಅಂದ್ರೆ ನಮ್ಮವರೇ ನಮ್ಮ ಅಣ್ತಂದಿರು ಆಳ್ತಾರೆ. ಆದ್ರೆ ನೋವು ಮಾತ್ರ ನಮ್ಗೆ. ಜಾಸ್ತಿ ಕೇಳಿದ್ರೆ ಒತ್ತು ಒಳಗೆ ಹಾಕಂತಾರೆ, ಪೊಲೀಸ್ನವ್ರಿಗೆ ಹೇಳ್ತಾರೆ, ಕೇಸ್ ಹಾಕ್ಸ್ತಾರೆ. ದಯಮಾಡಿ ಪೊಲೀಸ್ ಇಲಾಖೆಗೆ ಹೇಳ್ತೇನೆ, ಇವತ್ತು ನೀವು 50 ಲಕ್ಷದ ಗುಂಪು ವಿಮೆ ಏನಾದ್ರು ತಗೊಳ್ತಾ ಇದ್ದೀರಿ ನೀವು, ನಿಮ್ ಕುಟುಂಬ ಅಂತಂದ್ರೆ ಜಯ ಕರ್ನಾಟಕಕ್ಕೆ ಒಂದು ಧನ್ಯವಾದ ಹೇಳಿ. ಜಯ ಕರ್ನಾಟಕ ಧನ್ಯವಾದ ಹೇಳಿ. ಕಳೆದ ಬಿಜೆಪಿಯ ಸರ್ಕಾರದಲ್ಲಿ ಗೃಹ ಮಂತ್ರಿಗಳು ಆರಗ ಜ್ಞಾನೇಂದ್ರ ಇದ್ರು. ಡಿವೈಎಸ್ಪಿ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ 20 ಲಕ್ಷ ಗುಂಪು ವಿಮೆ ಮಾಡ್ತೇವೆ, ಸಾಮಾನ್ಯ ಜನರಿಗೆ, ಪೊಲೀಸ್ನವ್ರಿಗೆ, ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ, ಕಾನ್ಸ್ಟೇಬಲ್ಗೆ ಇಲ್ಲ. ಪತ್ರಿಕೆಯಲ್ಲಿ ಓದ್ದೆ, ನೇರವಾಗಿ ಹೋಗಿ ಭೇಟಿ ಮಾಡಿದ. ವಿಕಾಸಸೌಧದಲ್ಲಿ ಕೂತಿದ್ರು. ಏನ್ ಸ್ವಾಮಿ, ಗಾಳಿ ಸುತ್ತೋರವ್ರು, ಬಿಸಿಲು ತಿರುಗೋರವ್ರು, ಕಂಡ್ರು ಹಿಡಿಯೋರವ್ರು, ಡ್ಯೂಟಿ ಮಾಡೋರವ್ರು, ಡಿವೈಎಸ್ಪಿ ಮೇಲ್ಪಟ್ಟಂತವ್ರು, IPS ಕ್ಯಾಡರ್, ಏನ್ ಸ್ವಾಮಿ ಎಲ್ಲಾ ಸವಲತ್ತು ಸಿಗ್ತದೆ, ಅವ್ರಿಗೆ ಮಾತ್ರ ಗುಂಪು ವಿಮೆ. ಬಡವರು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, ಸಬ್ ಇನ್ಸ್ಪೆಕ್ಟರ್, ಅವ್ರಿಗೆ ಯಾಕಿಲ್ಲ ಅಂದೆ. ಹೌದಾ ಅಂದ್ರು.
ಏನ್ ಮಾಡ್ಬೇಕು, ದಯಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಕುಟುಂಬಗಳಿಗೆ ಸಹಕಾರ ಕೊಡಿ ಇಲ್ಲೇ. ಅವತ್ತು 97,000 ಕುಟುಂಬ ಅಂದ್ರೆ ಸರಿಸುಮಾರು 4-5 ಲಕ್ಷ ಪೊಲೀಸ್ ಕುಟುಂಬಕ್ಕೆ 20 ಲಕ್ಷ ಗುಂಪು ವಿಮೆಯನ್ನ ಘೋಷಣೆ ಮಾಡಿದ್ರು. ಜಯ ಕರ್ನಾಟಕ ಒಂದು ಅಭಿನಂದನಾ ಪತ್ರ ಕಳಿಸಿದ್ರು. ಸೀಮಾ ಲಾಟ್ಕರ್ ಅಂತ ಅಧಿಕಾರಿ ಜಯ ಕರ್ನಾಟಕ ಒಂದು ಪತ್ರವನ್ನ ಬರೀತಾರೆ, ನಿಮ್ಮ ಕೋರಿಕೆಯನ್ನ ಈಡೇರಿಸಿದ್ದೇವೆ ಅಂತ.